ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಆತ್ಮಸಂಗಮ. ನಾನೊಬ್ಬಳು ಅನಾಥೆ ಎನ್ನುವುದು ತಿಳಿಯಲು ನನಗೆ 15 ವರ್ಷ ಆಗಬೇಕಿತ್ತೇನೋ. ನನ್ನ ವಿಧಿ ಬರಹವೋ, ನನ್ನ ದುರಾದೃಷ್ಟವೋ, ಅಥವಾ ಇದು ನನ್ನ ಮುಂದಿನ ಅದೃಷ್ಟಕ್ಕೆ ಕಾರಣವೋ ನಾನರಿಯೆ. ನಾ ಹುಟ್ಟಿದ್ದು ಎಲ್ಲಿ, ನನ್ನ ತಂದೆ ತಾಯಿ ಯಾರೋ ಎಂದು ಗೊತ್ತಿಲ್ಲದ ನನಗೆ ನಾನೇ ನಿಮ್ಮಪ್ಪ, ಇವಳೇ ನಿನ್ನಮ್ಮ ಎಂದು ನನಗೆ ಏನೂ ತಿಳಿಯದ ವಯಸ್ಸಿನಲ್ಲಿ, ಅಂದರೆ ಸುಮಾರು 6 ವರ್ಷದ ಆಸುಪಾಸಿನಲ್ಲಿ ಹೇಳಿದರು. ನನ್ನಪ್ಪ ದತ್ತು ಪಡೆದು ಸಾಕಿದ ಅಪ್ಪ. ನಾನು ಅದನ್ನೇ ನಿಜವೆಂದು ನಂಬಿದ್ದೆ. ಆದರೆ ಎಲ್ಲಿಯವರೆಗೂ ನನಗೆ ಅಣ್ಣನೆನಿಸಿದ, ಅಂದರೆ ನನ್ನ ದತ್ತು ಪಡೆದ ನನ್ನಪ್ಪನ ಮೊದಲನೇ ಮಗ ಹೇಳುವವರೆಗೂ. ನನ್ನ ಪ್ರೀತಿಯಿಂದ ದತ್ತು ಪಡೆದ ನನ್ನಪ್ಪನಿಗೆ 3 ಜನ ಗಂಡು ಮಕ್ಕಳು. ನಾನು ಆ ಮನೆಯ ಅಧಿಕೃತವಾಗಿ ಮನೆ ಮಗಳಾಗಿ ಹೋದಾಗ ಮೊದಲನೇ ಅಣ್ಣ ಆಗಲೇ ಡಿಗ್ರಿ ಸರ್ಟಿಫಿಕೇಟ್ ಕೈಯಲ್ಲಿ ಹಿಡಿದಿದ್ದ. ಇನ್ನಿಬ್ಬರು ಅಣ್ಣಂದಿಯರು ನಾನು ಹೋಗುವ ಮುನ್ನವೇ ಒಬ್ಬನು ಆಕ್ಸಿಡೆಂಟ್ನಲ್ಲಿ ದುರ್ಮರಣ ಹೊಂದಿ ಇನ್ನೊಬ್ಬ ರೌಡಿ ಗ್ಯಾಂಗ್ಗೆ ಸೇರಿ ಹಾಡಾಗಲೇ ಬೀದಿ ಹೆಣವಾಗಿದ್ದನಂತೆ. ನನ್ನಪ್ಪ ಆಗರ್ಭ ಶ್ರೀಮಂತರ ಸಾಲಿನಲ್ಲಿದ್ದವರು. ಈಗ ಎಲ್ಲ ಬಿಸ್ನೆಸ್ ಬಿಟ್ಟು ಆರಾಮಾಗಿ ಮಕ್ಕಳ ಜೊತೆಗೆ ಕಾಲ ಕಳೆಯುತ್ತಿದ್ದವರು. ಹೆಣ್ಣು ಮಕ್ಕಳು ಬೇಕು ಎಂದು ಅರಕೆ ಕಟ್ಟಿದರೂ ಹೆಣ್ಣು ಮಕ್ಕಳು ಆಗದೇ ಇದ್ದಾಗ ಯಾರೋ ಒಬ್ಬರ ಸಲಹೆಯ ಮೇರೆಗೆ ನನ್ನನ್ನು ದತ್ತು ಪಡೆದಿದ್ದು. ಹೆಣ್ಣು ಮಕ್ಕಳು ಇಲ್ಲದೇ ಇರುವುದರಿಂದ ಬಯಸಿ ತುಂಬು ಪ್ರೀತಿಯಿಂದ ನನ್ನ ದತ್ತು ಪಡೆದಿದ್ದರು. ಹಾಗಾಗಿ ಈಗ ನನ್ನಣ್ಣ ಬಿಟ್ಟರೆ ನಾನು ಇಬ್ಬರೇ ಮನೆಯ ಮುದ್ದು ಮಕ್ಕಳು. ಅಣ್ಣನಿಗೆ ನಾನೆಂದರೆ ಬಲು ಪ್ರೀತಿ. ನನ್ನಪ್ಪ ಅಮ್ಮನಿಗೂ ಸಹ. ನನ್ನನ್ನು ಎಲ್ಲೂ ಆಚೆ ಬಿಡದೆ ನಡೆದರೆ ಕಾಲು ಸವಿಯುವುದೇನೋ ಎನ್ನುವಂತೆ ನೋಡಿಕೊಂಡಿದ್ದರು. ಅಂಥ ಪ್ರೀತಿಯ ಸವಿಯ ಮತ್ತೊಮ್ಮೆ ಸವಿಯುವ ಆಸೆ. ಆದರೆ ಈಗ ಅದು ಅಸಾಧ್ಯ. ನನ್ನನ್ನು 6 ವರ್ಷದಲ್ಲಿ ದತ್ತು ತೆಗೆದುಕೊಂಡ ಕಾರಣ ನಾನು ಸ್ಕೂಲ್ಗೆ ಸೇರುವುದು ತಡವಾಯಿತು. ಹಾಗಾಗಿ ನಾನು 1ನೇ ತರಗತಿಯಲ್ಲಿ ಓದಬೇಕಾಗಿದ್ದವಳು 2 kg ದಾಟಿ ಆಮೇಲೆ 1ನೇ ತರಗತಿಗೆ ಬಂದೆ. ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವಳಾದ ನಾನು ನನಗಿಂತ 2 ವರ್ಷ ಚಿಕ್ಕವರೊಡನೆ ಓದಿದೆ. ನಾನು ದತ್ತು ಪಡೆದ ಮಗಳು ಎಂದು ತಿಳಿಯಬಾರದು ಎಂದು ನನ್ನ ಎಲ್ಲಿಯೂ ಹೊರಗಡೆ ಕಳುಹಿಸುತ್ತಿರಲಿಲ್ಲ ನನ್ನ ಮನೆಯವರು. ಆದರೂ ಎಂದಾದರೊಮ್ಮೆ ನನ್ನಪ್ಪನ ಸಮ್ಮತಿ ಪಡೆದು ಅಥವಾ ಕಾಡಿಬೇಡಿ ಆಪ್ತ ಗೆಳತಿ ಮನೆಗೆ ಹೋಗಿ ಆಟವಾಡಿ ಬರುತ್ತಿದ್ದೆ. ಎಲ್ಲವೂ ಸುಖವಾಗಿ ನಡೆಯುತ್ತಿತ್ತು. ಆ ಘಟನೆ ನಡೆಯದಿದ್ದರೆ ಬಹುಶಃ ಇವತ್ತು ಎಲ್ಲವೂ ನಾನಂದುಕೊಂಡ ಹಾಗೆಯೇ ಇರುತ್ತಿದ್ದೆ. ನಾನು ಸುಮಾರು 6ನೇ ತರಗತಿಯಲ್ಲಿದ್ದಾಗ ನನ್ನ ಅಣ್ಣ ತಾನು ಪ್ರೀತಿಸಿದ ಹುಡುಗಿಯೊಂದಿಗೆ ರಿಜಿಸ್ಟರ್ ಮದುವೆಯಾಗಿ ಮನೆಗೆ ಬಂದು ಬಿಟ್ಟ. ಅಪ್ಪ ಅಮ್ಮ ಅವನಿಗೆ ಚೀಮಾರಿ ಹಾಕಿ ಮನೆ ಬಿಟ್ಟು ಹೋಗುವಂತೆ ಬೈದು ಅವರನ್ನು ಆಚೆ ಹಾಕಿ ಬಾಗಿಲು ಹಾಕಿಬಿಟ್ಟರು. ನನಗೆ ನನ್ನ ಅಣ್ಣ ಬೀದಿಯಲ್ಲಿ ಹೆಂಡತಿಯೊಂದಿಗೆ ಮಳೆಯಲ್ಲಿ ನಡೆದು ಹೋಗುತ್ತಿರುವ ದೃಶ್ಯ ಕಿಟಕಿಯಿಂದ ಕಂಡು ತುಂಬ ಬೇಸರವಾಗಿ ಮನೆಯಲ್ಲಿ 2 ದಿನ ಉಪವಾಸದ ಸ್ಟ್ರೈಕ್ ಮಾಡಿ ಅವರನ್ನು ಮನೆಯೊಳಗೆ ಕರೆದುಕೊಳ್ಳಬೇಕು ಎನ್ನುವ ಷರತ್ತಿನೊಂದಿಗೆ ಹೊಟ್ಟೆಗೆ ಊಟ ಇಳಿಸಿದೆ. ನನ್ನ ಷರತ್ತಿಗೆ ಒಪ್ಪಿದ ಅಪ್ಪ ಅಮ್ಮ ಇಬ್ಬರೂ ಹೋಗಿ ಅವರನ್ನು ಮನೆಯೊಳಗೆ ಆರತಿ ಬೆಳಗ್ಗೆ ಸೇರಿಸಿಕೊಂಡರು. ಆ ಖುಷಿ ಸಂಭ್ರಮ ತುಂಬ ದಿನ ಉಳಿಯುವುದಿಲ್ಲ ಎನ್ನುವ ಯಾವ ಯೋಚನೆಯೂ ಇಲ್ಲದೆ ಏಕ್ ದೋ ತೀನ್ ಮಾಧುರಿ ದೀಕ್ಷಿತ್ ಹಾಡಿಗೆ ಸ್ಟೆಪ್ ಹಾಕಿದ್ದೆ. ಎಲ್ಲವೂ ಸರಿ ಇದ್ದಿತು. ನಾನು ಮನೆಯೊಳಗೆ ಸೇರಿಸಿಕೊಂಡೆ ಎನ್ನುವ ಅಭಿಮಾನದಿಂದ ನನ್ನ ಅತ್ತಿಗೆ ನನ್ನನ್ನು ತುಂಬು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ನನ್ನತ್ತಿಗೆಯ ಅಣ್ಣ ಅವರಿಗೆ ಕಿವಿ ಚುಚ್ಚುವವರೆಗೂ. ನಾನು ಎಂದಿನಂತೆ ನನ್ನ ಆಪ್ತಗೆಳೆಯ ಮನೆಗೆ ಅಪ್ಪನನ್ನು ಕಾಡಿಬೇಡಿ ಬಂದಿದ್ದೆ. ಆಗ ನನಗೆ ಕಂಡಿದ್ದೆ ನನ್ನ ಹುಡುಗ. ಈಗ ಇಷ್ಟು ಧೈರ್ಯದಿಂದ ಹೇಳುವ ನಾನು ಅಂದು ಅವನೆಡೆಗೆ ನನಗೆ ಪ್ರೀತಿಯಾಗಿದೆ ಎಂದು ತಿಳಿಯಲೇ 2 ವರ್ಷ ಬೇಕಿತ್ತು. ಅವನು ನನ್ನ ಆಪ್ತಗೆಳತಿಯ ಅಣ್ಣ. ನನ್ನ ಕಂಡರೆ ಅದೇನೋ ಪ್ರೀತಿ ಮಮತೆ. ಅವನಲ್ಲಿ ನನ್ನಪ್ಪ ನನಗೆ ತೋರಿಸುವ ವಾತ್ಸಲ್ಯದ ತದ್ರೂಪು ಕಂಡಿತು. ಅದಕ್ಕಾಗಿ ನಾನು ಸೋತು ಹೋಗಿದ್ದೆ. ನನ್ನ ಅತ್ತಿಗೆ ಅವರ ಅಣ್ಣನ ಮಾತು ಕೇಳಿ ನಮ್ಮಪ್ಪ ಮಾಡಿರುವ ಸಮಸ್ತ ಆಸ್ತಿಗೆ ತಾನೇ ವಾರಸುದಾರಳಾಗಬೇಕೆಂಬ ದುರಾಸೆ ಹುಟ್ಟಿಕೊಂಡು ಮೆಲ್ಲಗೆ ನನ್ನ ಅಮ್ಮನಿಗೆ ಮಂಕಾಗುವಂತಹ ಮದ್ದನ್ನು ಕದ್ದು ಮುಚ್ಚಿಕೊಡುತ್ತಿದ್ದರು. ಅದು ನನ್ನ ಕೈಯಾರೆ. ಏನೂ ಅರಿಯದ ನಾನು ನನ್ನ ಅಮ್ಮನ ಮಂಕುತನಕ್ಕೆ ನೇರವಾಗಿ ಅಲ್ಲದೆ ಹೋದರೂ ಪರೋಕ್ಷವಾಗಿ ಕಾರಣಳಾದೆ. ಹೀಗೆ ಅಣ್ಣನೊಟ್ಟಿಗೆ ಮಾತನಾಡುತ್ತಾ
ಈ ಆಸ್ತಿ ಯಾರ ಹೆಸರಿನಲ್ಲಿದೆ ಎಂದು ತಿಳಿದುಕೊಂಡರು. ಅದಕ್ಕೆ ಅಡ್ಡವಾಗಿದ್ದ ನನ್ನಪ್ಪನನ್ನು ಒಂದೇ ರಾತ್ರಿಯಲ್ಲಿ ತನ್ನಣ್ಣನ ಸಹಾಯದಿಂದ ಯಾವುದೋ ಮದ್ದನ್ನು ಬೆರೆಸಿ ಬೆಳಗಾಗುವುದರಲ್ಲಿ ಶವವಾಗಿ ಮಾಡಿದ್ದರು ನನ್ನತ್ತಿಗೆ ಎನಿಸಿಕೊಂಡಿದ್ದ ರಾಕ್ಷಸಿ. ಅಪ್ಪನ ಎಬ್ಬಿಸಲು ಹೋದ ನನಗೆ ಅವರ ಉಸಿರಾಟ ನಿಂತ ತಣ್ಣನೆಯ ದೇಹ, ಅವರು ನಮ್ಮನ್ನು ಬಿಟ್ಟು ಹೋದ ಸುದ್ದಿ ಅಧಿಕೃತವಾಗಿ ಘೋಷಿಸಿದಂತಾಯಿತು. ನಾನು ಅಪ್ಪನ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅತ್ತಿದ್ದೆ. ಆಗಲೇ ನನ್ನತ್ತಿಗೆ ಒಂದು ಮಾತು ಹೇಳಿದ್ದರೂ ನಾನೂ ಸಹ ಅವರೊಡನೆ ಮಣ್ಣಿಗೆ ಹೋಗಲು ಸಿದ್ಧಳಿದ್ದೆ. ಆದರೆ ವಿಧಿಯಾಟ ಏನಿರುವುದೋ ನಾ ತಿಳಿಯದಾದೆ. ಅಮ್ಮ ಅಪ್ಪ ಸತ್ತ ಸುದ್ದಿ ಕೇಳಿ ಅಳಲೂ ಇಲ್ಲ, ಅಷ್ಟು ಮಂಕಾಗಿ ಹೋಗಿತ್ತು ಅವರ ಬುದ್ಧಿ. ಇದೆಲ್ಲದರ ಕೈವಾಡ ತನ್ನ ಹೆಂಡತಿ ಎಂಬ ಸುಳಿವು ನೀಡದಂತೆ ಎಚ್ಚರ ವಹಿಸಿದ್ದಳು ನಮ್ಮ ಮನೆಗೆ ನುಸುಳಿ ಬಂದ ಊಸರವಳ್ಳಿ ನನ್ನತ್ತಿಗೆ. ಅಪ್ಪನ ಸಾವು ಮರೆಯುವಷ್ಟರಲ್ಲಿ ನಾನು ಅತ್ತೆಯಾಗುವ ಸಿಹಿ ಸುದ್ದಿ ಕೊಟ್ಟಿದ್ದರು ನನ್ನ ಅಣ್ಣ ಮತ್ತು ಅತ್ತಿಗೆ. ಅಪ್ಪನೇ ನನ್ನತ್ತಿಗೆಯ ಹೊಟ್ಟೆಯಲ್ಲಿ ಮತ್ತೆ ಜನಿಸುವರೆಂದು ಹುಬ್ಬಿ ಹೋಗಿದ್ದೆ ನಾನು. ಅಂದಿನಿಂದ ಅತ್ತಿಗೆ ಕೆಲಸ ಮಾಡುವುದನ್ನು ಬಿಟ್ಟು ಎಲ್ಲ ಕೆಲಸವನ್ನು ನನ್ನಿಂದ ಮಾಡಿಸುತ್ತಿದ್ದರು. ನಾನೂ ಸಹ ಒಂದು ಜೀವವನ್ನು ಹೊಟ್ಟೆಯಲ್ಲಿ ಹೊತ್ತ ದೇವತೆಯೆಂದು ಅವರು ಹೇಳಿ ಮಿಕ್ಕಿದ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಶಾಲೆಗೆ ಹೋಗಿ ಬರುತ್ತಿದ್ದೆ. ಬರುತ್ತಾ ನನ್ನತ್ತಿಗೆ ನನ್ನ ಮಾತನಾಡಿಸುವ ಪರಿಯೇ ಬದಲಾಗಿ ಹೋಯಿತು. ಏಕೆಂದು ವಿವೇಚಿಸುವ ಸಮಯವೂ ನನಗಿರಲಿಲ್ಲ. ಬರೀ ಮನೆಯ ಕೆಲಸ, ಅತ್ತಿಗೆಯ ಚಾಕರಿ, ಜೊತೆಗೆ ಮಂಕಾದ ಅಮ್ಮನ ಸೇವೆ, ಇದೆಲ್ಲದರ ನಡುವೆ ನನ್ನ ನೋವಿಗೆ ಸಾಂತ್ವನ ಎಂಬಂತೆ ಬುವಿಗಿಳಿದ ನನ್ನ ಸೋದರಳಿಯನ ಮುದ್ದು ಮಾಡುವ ಕೆಲಸ, ಎಲ್ಲವೂ ನನ್ನ ಬುದ್ಧಿ ಚಿಂತಿಸುವುದಕ್ಕೆ ಅವಕಾಶ ಕೊಡದೆ ಹೋಯಿತು. ಇದೆಲ್ಲದರ ನಡುವಿನಲ್ಲಿ ಆಗಾಗ ಮನೆಗೆ ಬರುತ್ತಿದ್ದ ಅತ್ತಿಗೆಯ ಅಣ್ಣನ ಕಾಮ ತುಂಬಿರುವಂಥ ಕಣ್ಣೋಟಕ್ಕೆ ಹೆದರಿ ಗುಬ್ಬಚ್ಚಿಯಂತೆ ರೂಮಿನಲ್ಲಿ ಅಡಗಿ ಕುಳಿತು ಬಿಡುತ್ತಿದ್ದೆ. ಆದರೂ ಏನಾದರೂ ನೆಪವೊಡ್ಡಿ ನನ್ನ ಮೈಕೈ ಸೋಕಲು ಅವಣಿಸುತ್ತಿದ್ದರು. ನನಗೆ ಅವರನ್ನು ನೋಡುತ್ತಲೇ ಅಸಹ್ಯ ಭಾವ ಮನದ ತುಂಬೆಲ್ಲ ತುಂಬಿಕೊಳ್ಳುತ್ತಿತ್ತು. ಆದಷ್ಟು ಅವರಿಗೆ ನಾನು ಎದುರಾಗದೆ ಮರೆಯಾಗಿದ್ದು ಅವರ ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳುತ್ತಿದ್ದೆ. ಒಂದು ದಿನ ಯಾವುದೋ ಬರದಲ್ಲಿ ನನ್ನತ್ತಿಗೆ ನನ್ನನ್ನು ಬೈಯಲು ಮುಂದಾದಾಗ ನಾನೊಂದು ಮಾತು ಕೇಳಿಬಿಟ್ಟೆ. ಅದೇನು ಅಂತಹ ತಲೆ ಹೋಗುವಂತಹ ಪ್ರಶ್ನೆ ಕೇಳದೆ, ಯಾಕತ್ತಿಗೆ, ನಾನೇನು ತಪ್ಪು ಮಾಡಿದೆ ಅಂತ ನನ್ನ ಬೈಯುತ್ತಾ ಇದ್ದೀರಿ ಅಂದೆ ಅಷ್ಟೇ. ಅಷ್ಟಕ್ಕೆ ಭಾನುಭುವಿ ಒಂದು ಮಾಡಿದಂತೆ ಮನೆಯ ಮೋಳ್ ಕಿತ್ತೋಗುವಂತೆ ಕೂಗಾಡಿದರು. ನಾನವರ ಕೂಗಾಟ ಕೇಳಲಾಗದೆ, ನನಗೆ ತುಂಬ ಕಷ್ಟವಾಗುತ್ತಿದೆ ಅತ್ತಿಗೆ, ಯಾಕೆಷ್ಟು ಬೈತೀರಾ ಎಂದು ಬಿಟ್ಟೆ. ನನ್ನ ಮಾತಿಗೆ ಒಡೆಯುವವರಿದ್ದ ನನ್ನ ಅತ್ತಿಗೆ ಅಣ್ಣ ಬರುತ್ತಿರುವುದನ್ನು ಗಮನಿಸಿ ನಾನೇ ಅವರಿಗೆ ಹೊಡೆದಂತೆ ನಾಟಕವಾಡಿ ನನ್ನಣ್ಣನ ಮುಂದೆ ನನ್ನನ್ನು ಖಳನಾಯಕಿಯನ್ನಾಗಿ ಮಾಡಿಬಿಟ್ಟರು. ಅಣ್ಣನೂ ಅದನ್ನೇ ನಂಬಿ ಅತ್ತಿಗೆಯ ಮುಂದೆ ನನಗೆ ಚೀಮಾರಿ ಹಾಕಿ, ಎಲ್ಲೋ ಬಿದ್ದಿದ್ದ ನಿನ್ನಂಥ ಅನಾಥೆಯನ್ನು ತಂದು ಉಪ್ಪರಿಗೆ ಮೇಲೆ ಕೂರಿಸಿದ್ದಕ್ಕೆ ಸರಿಯಾದ ಉಡುಗೊರೆಯನ್ನು ಕೊಟ್ಟುಬಿಟ್ಟೆ ಎಂದು ನನ್ನ ಜನ್ಮ ರಹಸ್ಯವನ್ನು ಅತ್ತಿಗೆಯ ಮುಂದೆ ಹೊರಗೆಡವಿದ. ಅಲ್ಲಿಯವರೆಗೂ ನಾನು ಆ ಮನೆಯ ಮಗಳು ಎಂಬ ಕಾರಣಕ್ಕಾದರೂ ನನ್ನ ಆ ಮನೆಯಲ್ಲಿ ಇನ್ನೂ ಜೀವಂತವಾಗಿ ಇರಲು ಬಿಟ್ಟಿದ್ದರು. ಆದರೆ ನನ್ನ ಜನ್ಮ ರಹಸ್ಯ ಕೇಳಿದ ಮೇಲೆ ನನ್ನನ್ನು ಸುಮ್ಮನೆ ಬಿಟ್ಟಾರೆಯೇ? ನಾನೊಬ್ಬಳು ಅನಾಥೆ ಎಂಬ ವಿಷಯ ಕೇಳಿ ಒಂದು ಕ್ಷಣ ನೋವಿನ ಜೊತೆ ಮರುಕಪಟ್ಟನಷ್ಟೇ. ಆದರೆ ನನಗೆ ದೇವರಂತಹ ಅಪ್ಪ ಅಮ್ಮ ಸಿಕ್ಕಿದ್ದರಿಂದ ಕ್ಷಣ ಮಾತ್ರದಲ್ಲಿ ಮರೆತು ಬಿಟ್ಟೆ. ಆದರೂ ಅಂದು ನನ್ನ ದತ್ತು ಪಡೆದ ಅಪ್ಪನ ನೆನಪು ತೀವ್ರವಾಗಿ ಕಾಡಿದ್ದು. ಸುಮ್ಮನೆ ನನ್ನ ಮನದಿನಿಯನಿಗೆ, ಅದೇ ನನ್ನ ಆಪ್ತ ಗೆಳತಿಯ ಅಣ್ಣನಿಗೆ ಕರೆ ಮಾಡಿ ಎಲ್ಲವನ್ನೂ ಹೇಳಿಕೊಂಡು ಸಮಾಧಾನ ಪಟ್ಟುಕೊಂಡಿದ್ದು ಆಯಿತು. ಮಾರನೇ ದಿನದಿಂದ ನಾನಿದ್ದ ಆ ಮನೆ ನನಗೆ ನರಕ ಸದೃಶವಾಯಿತು. ಅಲ್ಲಿಯ ತನಕ ಮಾಡುತ್ತಿದ್ದ ಕೆಲಸಕ್ಕಿಂತ ದುಪ್ಪಟ್ಟು ಕೆಲಸ ಮಾಡಿಸಲು ಆರಂಭಿಸಿದರು ಯಮಸ್ವರೂಪಿ ಅತ್ತಿಗೆ. ಸ್ಕೂಲ್ನಿಂದ 5 ನಿಮಿಷ ತಡವಾಗಿ ಬಂದರೂ ರಾತ್ರಿಯೆಲ್ಲ ಚಳಿ ಮಳೆ ಎನ್ನದೆ ಮನೆಯ ಬಾಗಿಲು ಕಾಯಬೇಕಿತ್ತು ನಾನು. ಅಂಥ ದಿನಗಳಲ್ಲಿ ನನ್ನ ಆಪ್ತ ಗೆಳತಿ ಮತ್ತೆ ಅವರಣ್ಣ ನನ್ನನ್ನು ಅವರ ಮನೆಗೆ ಆಹ್ವಾನಿಸುತ್ತಿದ್ದರು. ಆದರೂ ನಾನು ಹೋಗಿರಲಿಲ್ಲ. ಕಾರಣ ಇಷ್ಟೇ, ನಾನಲ್ಲಿಗೆ ಹೋದರೆ ಇಲ್ಲದ ಕತೆಗೆ ರೆಕ್ಕೆ ಪುಕ್ಕ ಕಟ್ಟಿ ಹಾರಲು ಬಿಡುತ್ತಾರೆ ಎಂಬ ಭಯ. ಜೊತೆಗೆ ನನ್ನ ಕಾರಣದಿಂದ ನನ್ನತ್ತಿಗೆಯ ಹೊಲಸು ಬಾಯಿಯಿಂದ ನನ್ನ ಮನದಿನಿಯನ ಮನವು ನೋಯಬಾರದೆಂದು. ಸ್ವಲ್ಪ ದಿನಗಳಲ್ಲಿ ನನ್ನ ಅಮ್ಮ ನಾನು ಕೊಟ್ಟ ಹಾಲನ್ನು ಕುಡಿಯುತ್ತಿದ್ದ ಪರಿಣಾಮ ಅಮ್ಮನೂ ಸಹ
ನನ್ನನ್ನು ಈ ಜಗತ್ತಿನಲ್ಲಿ ಮತ್ತೆ ಅನಾಥೆಯನ್ನಾಗಿ ಮಾಡಿ ಹೋದರು. ಅಮ್ಮನ ಅಗಲಿಕೆಯನ್ನು ತಾಳಲಾರದೆ ಮರಣವೇ ನನ್ನೆದುರಿಗೆ ಬರಬಾರದೆ ಎಂದು ನನ್ನಿಷ್ಟ ದೈವ ಶ್ರೀಕೃಷ್ಣನ ಎದುರಿಗೆ ರೋಧಿಸಿದ್ದೆ. ಅಂದು ಕೃಷ್ಣ ಮೌನಿಯಾಗಿದ್ದ. ನನ್ನ ಬೇಡಿಕೆ ಇನ್ನೇನು ಫಲಿಸುತ್ತದೆ ಎಂದು ಅವನು ತಿಳಿದಿದ್ದೆನೋ ಏನೋ ನಾ ಕಾಣೆ. ಪ್ರತಿದಿನವೂ ನನ್ನ ಮನದಿನಿಯನಿಗೆ ಕರೆ ಮಾಡಿ ನಾನು ಸಾಯುತ್ತೇನೆ ಎಂದು ಹೇಳಿಕೊಂಡು ಅಳುತ್ತಿದ್ದೆ. ಆದರೆ ಒಂದು ದಿನ ಅವನು ಹೇಳಿದ್ದ ಮಾತು ಮತ್ತೆ ಸಾಯುವ ಮಾತು ಆಡಬಾರದು ಎಂದು ನಿಶ್ಚಯಿಸುವಂತೆ ಮಾಡಿತು. ಆ ಮಾತು ಬೇರೇನಲ್ಲ, ನೀ ಸತ್ತರೆ ನಿನ್ನೊಂದಿಗೆ ನಾ ಜೊತೆಯಾಗುವೆ, ನೀನಿದ್ದರೆ ನಾ ಬದುಕುವೆ. ಸಾಯುವ ಮಾತು ಬಿಟ್ಟು ಮದುವೆಯಾಗಿ 100 ಮಕ್ಕಳು ಪಡೆಯುವ ಕನಸನ್ನು ಕಟ್ಟೋಣ ಹುಡುಗಿ ಎಂದು ನನ್ನಲ್ಲಿದ್ದ ಸಾವಿನ ಆಸೆಯನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿದ. ಅಂದಿನಿಂದ ಅತ್ತಿಗೆಯ ಚಾಡಿ ಮಾತುಗಳನ್ನ ಕೇಳಿ ಅತ್ತಿಗೆಯ ಜೊತೆಗೆ ಅಣ್ಣನೂ ಸೇರಿ ನನ್ನನ್ನು ಬೈಯುತ್ತಿದ್ದರೂ ಕಿವಿಗೆ ಬೀಳಲಿಲ್ಲ ಎಂಬಂತೆ ನನ್ನ ಕೆಲಸವಾಯಿತು ನಾನಾಯಿತು ಎಂದಿದ್ದೆ ನನ್ನವನ ನೆನಪಿನಲ್ಲಿ. ಹೀಗಿರುವಾಗಲೇ ನನ್ನ ಜನ್ಮದಿನವನ್ನು ಆಡಂಬರದಿಂದ ಆಚರಿಸೋಣ ಎಂದು ಊರಿಗೆಲ್ಲ ಆಮಂತ್ರಣ ಕೊಟ್ಟಿದ್ದರು ನನ್ನ ಅಣ್ಣ ಅತ್ತಿಗೆ. ಜೊತೆಗೆ ಎಂದೂ ಇಲ್ಲದ ಪ್ರೇಮದ ಮಹಾಪುರವನ್ನೇ ಹೊಳೆಯಾಗಿ ಹರಿಸಿದರು. ನಾನಿವರು ಬದಲಾದರೇನೋ ಎಂದು ಸಂಭ್ರಮಿಸಿದ್ದೆ. ನಾನುಟ್ಟಿದ ದಿನ, ಅಲ್ಲಲ್ಲ, ನನ್ನ ದತ್ತು ತೆಗೆದುಕೊಂಡ ದಿನ 10 ಕೆಜಿಯ ಕೇಕ್ ತರಿಸಿ ಎಲ್ಲರ ಮುಂದೆ ಕತ್ತರಿಸಿದರು. ಕುರಿಯನ್ನು ಬಲಿ ಕೊಡುವ ಮುನ್ನ ಕೊಬ್ಬಿಸಿ ಪೂಜೆ ಮಾಡಿದಂತೆ ಮಾಡಿದ್ದರು. ಅಂದು ಬರ್ಡೇ ಪಾರ್ಟಿ ಮುಗಿಯುವ ಹೊತ್ತಿಗೆ ಮಧ್ಯರಾತ್ರಿ ಆಗಿದ್ದರಿಂದ ನಾನು ಸುಸ್ತಾಗಿ ಮಲಗಿಬಿಟ್ಟೆ. ನಾನು ಕನಸಿನ ಲೋಕದಲ್ಲಿ ನನ್ನವನೊಂದಿಗಿರುವ ಸುಂದರ ಸ್ವಪ್ನ ಕಾಣುವ ಸಮಯದಲ್ಲಿ ನನ್ನ ಮೇಲೆ ಏನೋ ಭಾರವಾದ ಅನುಭವವಾಯಿತು. ತಕ್ಷಣ ಎಚ್ಚೆತ್ತು ಕಣ್ಣೆದುರು ನೋಡುವಾಗ ಆ ತಿಂಗಳ ಬೆಳಕಿನಲ್ಲಿ ನನ್ನ ಜೀವನ ಹಾಳು ಮಾಡುವ ನರರಾಕ್ಷಸನ ಅವತಾರ ಎತ್ತಿದ್ದ ನನ್ನ ಅತ್ತಿಗೆಯ ಅಣ್ಣ ಶಕುನಿ. ಹೆಣ್ಣು ಭೋಗವಸ್ತು ಎಂದು ಭಾವಿಸಿದ್ದ ಆ ರಾಕ್ಷಸ ನನ್ನ ಮೇಲೆ ಬಿದ್ದಾಗ ನನ್ನೆಲ್ಲ ಶಕ್ತಿ ಒಟ್ಟು ಮಾಡಿ ಅವನನ್ನು ತಳ್ಳಿದೆ. ಕೈಗೆ ಸಿಕ್ಕ ವಾಸ್ ತೆಗೆದು ಎಲ್ಲೆಂದರಲ್ಲಿ ಬೀಸಿದೆ. ಅವನು ಕುಡಿದು ಬಂದುದರಿಂದ ಅವನ ಬಲವಾದ ಹಿಡಿತ ಕೈ ತಪ್ಪಿ ಹೋಗುತ್ತಿತ್ತು. ಇದು ನನಗೆ ಸಹಕಾರಿಯಾಗಿ ಅವನ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡು ಬಾಗಿಲು ತೆರೆದು ಅಣ್ಣ ಅತ್ತಿಗೆ ನನ್ನನ್ನು ಕಾಪಾಡಿ ಎಂದು ಕಿರ್ಚಿಕೊಂಡು ಹೊರಬಂದೆ. ಆದರೆ ಅಣ್ಣ ಕುಡಿದು ಹೆಂಡತಿಯಿಂದ ಸುಖ ಪಡೆದು ಪ್ರಜ್ಞೆ ಇಲ್ಲದವನಂತೆ ಬಿದ್ದುಕೊಂಡಿದ್ದ. ನಾನು ಅತ್ತಿಗೆಯ ಮುಖ ನೋಡಿದೆ. ಅತ್ತಿಗೆ, ಹೋಗಿ ಸಾಕು ಕಂಡಿದ್ದೀನಿ. ನಾಳೆ ಬೆಳಗಾದರೆ ಸಾಯುವ ನಿನಗೆ ಶೀಲ ಕಳೆದುಕೊಳ್ಳುವ ಭಯವೇಕೆ? ಅದೊಂದು ಬೇರೆ ಬೇಕಾ? ಸತ್ತ ನೀನು ಶೀಲವಂತೆಯೋ ಏನೋ ಎಂದು ಯಾರು ಪರೀಕ್ಷಿಸುವರು ಎಂದು ಅಸಭ್ಯವಾಗಿ ಮಾತನಾಡುವುದರ ಜೊತೆಗೆ ನಾನಿನ್ನು ಸಾಯುವಳು ಎಂದು ತೀರ್ಪು ಮಂಡಿಸಿಬಿಟ್ಟರು. ನಾನು ಅತರ್ಹಳಾಗಿ, ಅತ್ತಿಗೆ, ನಿನಗೆ ದಮ್ಮಯ್ಯ ಎನ್ನುತ್ತೀನಿ. ನನ್ನ ಹೆಸರಿನಲ್ಲಿರುವ ಆಸ್ತಿಯನ್ನೆಲ್ಲ ನಿಮ್ಮ ಹೆಸರಿಗೆ ಬರೆದುಕೊಡುತ್ತೀನಿ. ನನ್ನನ್ನು ಬಿಟ್ಟು ಬಿಡಿ. ಈ ಕೀಚಕನಿಂದ ನನ್ನ ಮಾನ ಕಾಪಾಡಿ ಅತ್ತಿಗೆ ಎಂದು ಕಣ್ಣೀರಿಡುತ್ತಾ ಗೋಗರೆದೆ. ಯಾವುದಕ್ಕೂ ಕರಗದ ನನ್ನತ್ತಿಗೆ ಎನಿಸಿಕೊಂಡ ತಲೆ ಹಿಡುಕಳು ಅವನಿದ್ದ ರೂಮಿಗೆ ಇಳಿದುಕೊಂಡು ಬಂದು ನೂಕೆ ಹೊರಗಿನಿಂದ ಚಿಲಕ ಹಾಕಿಬಿಟ್ಟರು. ಆ ಕ್ಷಣದಲ್ಲಿ ಇದ್ದ ಎಲ್ಲ ನೋವನ್ನು ರೋಷವನ್ನಾಗಿ ಮಾರ್ಪಡಿಸಿ ದುರ್ಗಿಯ ಅವತಾರ ಎತ್ತಿ ನನ್ನ ರೂಮಿನಲ್ಲಿದ್ದ ಕಬ್ಬಿಣದ ವಾಸನ್ನು ತೆಗೆದು 2 ಕೈಯಲ್ಲಿ ಕತ್ತಿಯಂತೆ ಹಿಡಿದು ನನ್ನತ್ತ ತೂರುತ್ತಾ ಕುಡಿದ ಅಮಲಿನಲ್ಲಿ ಬರುತ್ತಿದ್ದವನ ತಲೆಗೆ ಜೋರಾಗಿ ಹೊಡೆದೆ. ಅವನ ಸ್ವರವೂ ಆಚೆ ಬರಲಿಲ್ಲ. ಅಷ್ಟು ಜೋರಾಗಿತ್ತು ನಾನೊಡೆದ ಹೊಡೆತ. ತಲೆಯಿಂದ ರಕ್ತ ಕಾರಂಜಿಯಂತೆ ನನ್ನ ಮುಖದ ಮೇಲೆಲ್ಲ ಚಿಮ್ಮಿತು. ನಾನು ನನ್ನ ಬಾಳನ್ನು ಹಾಳುಗೆಡವಲು ಬಂದಿದ್ದವನ ರಕ್ತಾಭಿಷೇಕದಲ್ಲಿ ಮಿಂದು ಹೋಗಿದ್ದೆ. ಅವನ ಕೊಂದ ಮೇಲೆ ನನ್ನವನಿಗಾದರೂ ನನ್ನ ಅತ್ತಿಗೆಯಿಂದ ನನ್ನ ಕಾಪಾಡು ಎಂದು ಹೇಳಲು ಬಯಸಿತ್ತು ಮನ. ಆದರೆ ನನ್ನ ರೂಮಿನಲ್ಲಿದ್ದ ಲ್ಯಾಂಡ್ಲೈನ್ ಕನೆಕ್ಷನ್ ಅನ್ನು ಮೊದಲೇ ಪ್ಲಾನ್ ಮಾಡಿದಂತೆ ತುಂಡರಿಸಿದ್ದರು. ಅವನಿಗೆ ಹೇಳಲಾಗದೆ ಜೀವಭಯ ತಾಳಲಾರದೆ ಅರ್ಧ ಸತ್ತು ಹೋಗಿದ್ದೆ ನಾನು. 1 ಗಂಟೆಯ ತರುವಾಯು ಬಂದ ನನ್ನತ್ತಿಗೆ ಬೆತ್ತಲೆಯಾಗಿ ರೋಧಿಸಬೇಕಿದ್ದ ನಾನು ರಕ್ತಾಭಿಷೇಕದಲ್ಲಿ ಮಿಂದದ್ದು ಕಂಡು ಉಗ್ರಳಾದಳು. ನನ್ನ ಅಣ್ಣನ ಕೊಂದು ಹಾಕಿದೆಯಲ್ಲ ಪಾಪಿ, ದರಿದ್ರ, ಏನು ಬಂದಿತ್ತು ನಿನಗೆ? ನನ್ನ ಅಣ್ಣ ಏನು ಮಾಡಿದ್ದ ನಿನಗೆ? ಏನೋ ಸಂತೋಷದಿಂದ ನಿನ್ನ ಕೂಡಲು ಬಂದಿದ್ದನಷ್ಟೇ. 1 ರಾತ್ರಿ ಸುಖ ಕೊಟ್ಟಿದ್ದರೆ ಏನಾಗುತ್ತಿತ್ತು ನಿನಗೆ ಎಂದು ಅಸಭ್ಯವಾಗಿ ಮಾತಾಡಿ ಕೈಗೆ ಸಿಕ್ಕಿದ್ದನ್ನು ತೆಗೆದುಕೊಂಡು ಹೊಡೆದರು. ಒಬ್ಬನನ್ನು ಕೊಲ್ಲುವ ಹೊತ್ತಿಗೆ
ನನ್ನ ಶಕ್ತಿಯೆಲ್ಲ ನೀರಿನಂತೆ ಖರ್ಚಾಗಿ ಹೋಗಿತ್ತು. ಇನ್ನ ಅತ್ತಿಗೆಯನ್ನು ಎದುರಿಸುವ ಸಾಮರ್ಥ್ಯವಿರದೆ ಸುಮ್ಮನೆ ಅವರ ಹೊಡೆತಕ್ಕೆ ಶರಣಾಗಿದ್ದೆ. ಅವರು ದೇಹಕ್ಕೆ ಕೊಡುತ್ತಿದ್ದ ಪೆಟ್ಟಿಗಿಂತ ಅವರ ಮಾತಿನ ಪೆಟ್ಟು ಚಾಟಿ ಏಟಿನಂತೆ ಬಿದ್ದು ನನ್ನ ಹೃದಯಕ್ಕೆ ಗಾಯವಾಗುತ್ತಿತ್ತು. ಒಂದು ಹೆಣ್ಣು ತನ್ನ ಸರ್ವಸ್ವವನ್ನು ಕಾಮಭಿಲಾಷೆ ಇರುವಂತಹ, ತನಗೆ ಪ್ರೇಮವೇ ಇರದಂತಹ ವ್ಯಕ್ತಿಗೆ ನೀಡಲು ನಿರಾಕರಿಸುವಳು. ಹಾಗೆಯೇ ನಾನು ಒಂದು ಹೆಣ್ಣು, ನನಗೂ ಮನಸ್ಸಿದೆ, 100 ಕನಸಿದೆ. ನನ್ನ ಅತ್ತಿಗೆ ಎನಿಸಿಕೊಂಡಿದ್ದ ರಾಕ್ಷಸಿ ಕೂಡ ಒಂದು ಹೆಣ್ಣು, ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರು ಎಂಬುದಕ್ಕಿಂತ ನನ್ನೀ ಪರಿಸ್ಥಿತಿಗೆ ಅವರೇ ನೇರವಾಗಿ ಕಾರಣವಾಗಿದ್ದರು ಎನ್ನುವುದು ನನ್ನ ಮನಸ್ಸಿಗೆ ತೀವ್ರ ನೋವುಂಟು ಮಾಡಿತ್ತು. ಕೊನೆಗೆ ಅವರ ಸೀರೆ ತಂದು ನನ್ನ ಕುತ್ತಿಗೆಗೆ ಸುತ್ತಿ, ಸಾಯಿ ನೀನು ಬದುಕಿದ್ದರೆ ತಾನೇ ನಾನು ಭಿಕ್ಷಕಿಯಂತೆ ನಿನ್ನ ಆಸ್ತಿಯನ್ನು ಅನುಭವಿಸಬೇಕು. ನೀನೇ ಸತ್ತರೆ ನಾನೇ ಈ ಸಮಸ್ತ ಆಸ್ತಿಯನ್ನು ರಾಣಿಯಂತೆ ಅನುಭವಿಸಬಹುದು ಎಂದು ಹಾಕಿದ ಕುಣಿಕೆಯನ್ನು ಬಿಗಿ ಮಾಡಿದ್ದರು. ನಾನು ಅಂಗಲಾಚುತ್ತಾ, ಅತ್ತಿಗೆ ಬಿಟ್ಟು ಬಿಡಿ ನನ್ನ, ನಿಮಗೆ ಆಸ್ತಿ ತಾನೇ, ನಾನೇ ನಿಮಗೆ ಬರೆದುಕೊಟ್ಟು ಎಲ್ಲಾದರೂ ದೂರ ಹೋಗಿ ಬದುಕಿಕೊಳ್ಳುತ್ತೀನಿ. ಇನ್ನು ನಿಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳುವುದೂ ಇಲ್ಲ ಅತ್ತಿಗೆ, ಪ್ಲೀಸ್ ನನ್ನ ಬಿಟ್ಟು ಬಿಡಿ ಎಂದು ರಾತ್ರಿ 3 ಗಂಟೆಯಲ್ಲಿ ಪ್ರಾಣಭಿಕ್ಷೆ ಬೇಡಿದ್ದೆ. ಆದರೆ ಅದನ್ನು ನಿರಾಕರಿಸಿ, ನೀನೇನ ನನಗೆ ಆಸ್ತಿ ಬರೆದುಕೊಡುವುದು, ನೀನು ಸತ್ತರೆ ಸಾಕು, ಎಲ್ಲವೂ ನನ್ನ ಕೈ ಸೇರುತ್ತೆ ಎಂದು ಹಾಕಿದ ಸೀರೆಯ ಕುಣಿಕೆಯನ್ನ ಜೋರಾಗಿ ಬಿಗಿ ಮಾಡಿದರು. ನನ್ನ ಆಸೆ ಕನಸು ಎಲ್ಲವೋ ನನ್ನ ಕಣ್ಣ ಮುಂದೆ ಹಾದು ಹೋಗಿ ಬದುಕಬೇಕೆಂಬ ಬಯಕೆ ಉಂಟಾಗುತ್ತಿತ್ತು. ನನ್ನವನ ಜೊತೆ ಸುಖವಾಗಿ, ನೆಮ್ಮದಿಯಾಗಿ, ಪ್ರೇಮ ಪಕ್ಷಿಯಾಗಿ ಹಾರಾಡಬೇಕೆಂಬ ಹೆಬ್ಬಯಕೆ ನನ್ನ ಕೊನೆ ಉಸಿರು ಬಿಡುವ ಕೊನೆ ಕ್ಷಣದಲ್ಲಿ ಇನ್ನಿಲ್ಲದಂತೆ ಕಾಡಿತು. ಆದರೆ ಈಗ ನಾನು ಅಸಹಾಯಕಿ. ನನ್ನ ಪ್ರಾಣಪಕ್ಷಿ ನನ್ನ ದೇಹವನ್ನು ಬಿಟ್ಟು ಆಚೆ ಬಂದಿದ್ದು. ಈಗ ನನ್ನೆಲ್ಲ ಕಷ್ಟಗಳು ಕೊನೆಯಾದವು ಎಂದು ಖುಷಿ ಪಡಲು, ಅಥವಾ ಪ್ರೇಮಿಸಿದವನ ಜೊತೆಗೆ ಬದುಕಲಾರದಂಥ ನತದೃಷ್ಟಿ ನಾನು ಎನ್ನಲು. ಅಂತೂ ಇಂತೂ ನನ್ನ ದೇಹಕ್ಕೆ ಸಾವಾಯಿತು ಹೊರತು ನನ್ನ ಆತ್ಮಕ್ಕೆ ಅಲ್ಲ ಎನ್ನುವ ಸುದ್ದಿ ಕ್ಷಣ ಮಾತ್ರದಲ್ಲಿ ನನಗೆ ತಿಳಿದು ಹೋಯಿತು. ನಾನು ನನ್ನ ದೇಹದಿಂದ ಹೊರಬಿದ್ದು ಆತ್ಮವಾಗಿ ಈಗ ನನ್ನ ಸಾವಿಗೆ ಯಾರು ಪರಿತಾಪ ಪಡುವರು ಎಂದು ಕಾಯುತ್ತಾ ನನ್ನ ದೇಹದ ಪಕ್ಕದಲ್ಲೇ ಕೂತಿದ್ದೆ. ನಾನು ಸತ್ತಿದ್ದೀನಿ ಎಂದು ಖಚಿತಪಡಿಸಿಕೊಂಡ ನನ್ನ ಪಾಲಿನ ಯಮಸ್ವರೂಪಿ ಅತ್ತಿಗೆ ನನ್ನ ಉಸಿರಾಟ ನಿಂತಿದೆಯೆಂದು ಖಚಿತಪಡಿಸಿಕೊಂಡು ನನ್ನ ದೇಹದ ಮೇಲೆಲ್ಲ ಆದ ಗಾಯವನ್ನು ತೊಳೆದು ಕೈಗೆ ಗ್ಲೌಸ್ ಹಾಕಿಕೊಂಡು ನನ್ನನ್ನು ಫ್ಯಾನಿಗೆ ನೇಣು ಹಾಕಿಕೊಂಡ ಹಾಗೆ ಮಾಡಿ ಏನೂ ಗೊತ್ತಿಲ್ಲದಂತೆ ಹೋಗಿ ಅಣ್ಣನ ಪಕ್ಕದಲ್ಲಿ ಮಲಗಿಬಿಟ್ಟರು. ಬೆಳಗಾಗುತ್ತಿದ್ದ ಹಾಗೆ ನನ್ನ ರೂಮಿಗೆ ಬಂದು ಬಾಯಿ ಬಡಿದುಕೊಂಡರು. ಅಯ್ಯೋ, ನನ್ನ ಅಣ್ಣ ನಾದಿನಿ ಇಬ್ಬರೂ ಸತ್ತು ಹೋಗಿದ್ದಾರೆ ಎಂದು. ಇದನ್ನು ಕೇಳಿದ ಏನೂ ಗೊತ್ತಿಲ್ಲದ ನನ್ನ ಅಣ್ಣ ಬಂದು ನನ್ನ ಶವದ ಮೇಲೆ 1-2 ಹನಿ ಕಣ್ಣೀರು ಹಾಕಿ ನನ್ನ ಅವನ ಸಂಬಂಧ ಮುಗಿಯಿತು ಎಂಬಂತೆ ನನ್ನ ಚಟ್ಟ ಕಟ್ಟಲು ಸಿದ್ಧನಾದ. ನನ್ನ ಸಾವಿನ ಸುದ್ದಿ ಮಿಂಚಿನಂತೆ ಎಲ್ಲರಿಗೂ ತಲುಪಿತ್ತು. ನನ್ನ ನೋಡಲು ಆ ಊರಿನ ಪ್ರತಿಯೊಬ್ಬರೂ ಹಾಜರಾಗಿದ್ದರು. ಒಬ್ಬೊಬ್ಬರು ತಮಗೆ ತಿಳಿದ ರೀತಿ ನನ್ನ ಸಾವನ್ನು ವ್ಯಾಖ್ಯಾನಿಸುತ್ತಾ ನನ್ನ ಸಾವಿಗೆ ಶೋಕ ವ್ಯಕ್ತಪಡಿಸಿದರು. ಆಗ ನನಗೂ ದುಃಖವಾಯಿತು. ಅಯ್ಯೋ, ಎಷ್ಟು ಜನರಿಗೆ ನಾನೆಂದರೆ ಅನುಕಂಪ ಎಂದು. ಎಲ್ಲರ ಎದುರಿಗೆ ನನ್ನ ಅತ್ತಿಗೆಯ ಅಳುವ ನಾಟಕ ಆಡುತ್ತಿದ್ದರು. ನನ್ನ ಪಕ್ಕದಲ್ಲಿ ಆ ವಿಕೃತ ಮನಸ್ಸಿನ ಶವವನ್ನು ಮಲಗಿಸಿದರು. ನನಗೆ ಕೂಗಾಡುವಷ್ಟು ಸಿಟ್ಟು ನೆತ್ತಿಗೇರಿತ್ತು. ಇಂಥವನ ಪಕ್ಕದಲ್ಲಿ ನನ್ನನ್ನು ಮಲಗಿಸಬೇಡಿ ಎಂದು ಕೂಗಿಕೊಂಡೆ. ಆದರೆ ಅಲ್ಲಿದ್ದವರಿಗೆ ಯಾರಿಗೋ ನನ್ನ ದನಿಯೇ ಕೇಳಿಸುತ್ತಿರಲಿಲ್ಲ. ಒಂದು ಪಕ್ಷ ಕೇಳಿಸಿದರೂ ನನ್ನ ಮಾತಿಗೆ ಅಲ್ಲಿ ಬೆಲೆ ಕೊಡುತ್ತಿದ್ದರಾ? ಬದುಕಿದ್ದಾಗ ನನ್ನ ಮಾತಿಗೆ ಬೆಲೆ ಕೊಡದವರು ಸತ್ತು ಶವವಾದಾಗ ಬೆಲೆ ಕೊಡುವರೆ? ನನಗೆ ಜೋರಾಗಿ ನಗಬೇಕೆನಿಸಿತು. ನಕ್ಕೆನೂ ಕೂಡ. ಈ ಹೆಣ್ಣು ಹೊನ್ನು ಮಣ್ಣಿನ ದುರಾಸೆಯಲ್ಲಿ ಮುಗ್ಧ ಜೀವಗಳನ್ನು ಬಲಿ ಕೊಟ್ಟ ಕ್ರೂರ ಮನುಷ್ಯರೆಂಬ ಮೃಗಗಳನ್ನು ನೆನೆದು ಭೂಮಿ ಕಂಪಿಸುವಷ್ಟು ನಕ್ಕು ಬಿಟ್ಟೆ. ಹೀಗೆ ನಾನು ಸತ್ತಿದ್ದನೆಂದು ಮರೆತು ನಗುತ್ತಿರುವಾಗ ನನ್ನ ಆಪ್ತ ಗೆಳತಿ ಜೊತೆಗೆ ನನ್ನವನು ಇಡೀ ಜಗತ್ತಿನ ನೋವೇ ಮನಸ್ಸಿನಲ್ಲಿದ್ದಂತೆ ಭಾರವಾದ ಹೆಜ್ಜೆಯನ್ನಿಡುತ್ತಾ ನಾನು ಶವವಾಗಿ ಮಲಗಿದ ಕಡೆಗೆ ಬಂದರು. ಅಷ್ಟು ಹೊತ್ತು ನಾನು ನಗುತ್ತಿದ್ದವಳು ಅವರನ್ನು ನೋಡಿದ ಕೂಡಲೇ ಅಳು ಒತ್ತರಿಸಿ ಬಂತು. ಹೋಗಿ ಅವರನ್ನು ಬಾಚಿ ತಬ್ಬಿಕೊಂಡೆ. ಆದರೆ ಅವರು ನನ್ನ ಸ್ಪರ್ಶಕ್ಕೆ ಸಿಗುತ್ತಿಲ್ಲ.
ಅವರು ನನ್ನ ಶವದ ಮೇಲೆ ಬಿದ್ದು ಹೊರಳಾಡಿ ಊರಿಗೆ ಕೇಳುವಂತೆ ಜೋರಾಗಿ ಬಿಕ್ಕಿ ಬಿಕ್ಕಿ ಅತ್ತರು ಇಬ್ಬರು. ಹೊರಗೆ ನನ್ನ ಸಾವಿನ ಬಗ್ಗೆ 100 ವದಂತಿ ಹರಡಿದರೆ ಎಂಬ ಭಯದಿಂದ ಬೆಳಗ್ಗೆ 10 ಗಂಟೆಯೊಳಗೆ ನನ್ನ ದೇಹ ಮಣ್ಣು ಕಾಣುವಂತೆ ಮಾಡಿದರು. ಅಲ್ಲಿ ನೆರೆದಿದ್ದವರಿಗೆಲ್ಲ ನನ್ನ ಸಾವು ಸಹಜವಲ್ಲ ಎಂದು ಕೆಲವರಿಗೆ ಸಂಶಯ ಬಂದರೆ ಇನ್ನೂ ಕೆಲವರಿಗೆ ಖಚಿತವಾಗಿತ್ತು. ಆದರೂ ಬಾಗಿ ಬಿಡಲಾರರು. ಯಾಕೆ ಬೇಕು ನಮಗೆ ಇಲ್ಲದ ಪೊಲೀಸ್ ಕೋರ್ಟ್ನ ಉಸಾಬರಿ ಎಂದು ಸುಮ್ಮನಾದರು. ನನಗೂ ನಮ್ಮ ಮನೆಯ ಗುಟ್ಟು, ನಮ್ಮ ಮನೆಯ ಮಾನ ಮರ್ಯಾದೆ ಮೀದಿಗೆ ಬರುವುದು ಇಷ್ಟವಿಲ್ಲದರಿಂದ ನಾನು ಇದರ ಬಗ್ಗೆ ಹೆಚ್ಚಾಗಿ ಚಿಂತಿಸುವುದಕ್ಕೆ ಹೋಗಲಿಲ್ಲ. ಅಂತೂ ಮಣ್ಣಲ್ಲಿ ನನ್ನ ದೇಹ ಮುಚ್ಚಿಕೊಂಡು ನನ್ನ ಕಣ್ಣಿಂದ ಮರೆಯಾಯಿತು. ಎಲ್ಲರೂ ಅವರವರ ಮನೆ ಸೇರಿಕೊಂಡು ನನ್ನ ವಿಷಯವನ್ನು ಗುಟ್ಟಾಗಿ ಗುಸುಗುಸು ಮಾತಾಡುತ್ತಾ ಅವರವರ ಅಭಿಪ್ರಾಯವನ್ನು ಹೊರಹಾಕುತ್ತಿದ್ದರು. ಸ್ವಲ್ಪ ದಿನ ಎಲ್ಲರೂ ಮಾತಾಡುವ ವಿಷಯ ವಸ್ತುವಾದೆ ಅವರ ಬಾಯಿಗೆ. ನನ್ನ ತಿಥಿಯು ವಿಜೃಂಭಣೆಯಿಂದ ನಡೆದಿತ್ತು. ಅದರ ಆಡಂಬರ, ಆಚರಣೆಗಳು, ಸಂಭ್ರಮ, ಖುಷಿ ನೋಡಿ ದಂಗಾಗಿ ಹೋದೆ. ನನ್ನ ವಿಷಯವನ್ನು ನನ್ನ ಅಣ್ಣನಾಗಿದ್ದವನು ಕೂಡ ಮರೆತು ಹೋಗಿದ್ದು ನನಗೆ ತುಂಬ ಖೇದವನ್ನುಂಟು ಮಾಡಿತ್ತು. ಆದರೂ ಸವರಿಸಿಕೊಂಡೆ. ನನ್ನ ಆಪ್ತಗೆಳತಿ ಮತ್ತು ನನ್ನವನು ನನಗಾಗಿ ಕಣ್ಣೀರು ಇಡುತ್ತಿದ್ದ ಪರಿಗೆ, ಜೊತೆಗೆ ನನ್ನವನು ನನ್ನನ್ನು ಮರೆಯಲಾಗದೆ ಇಂದೋ ನಾಳೆಯೋ ಹುಚ್ಚನಾಗುವುದರಲ್ಲಿದ್ದ. ನಾನವರನ್ನು ಸಮಾಧಾನಿಸುವಂತೆ ಅವರ ತಲೆ ಸವರಲು ಹೋದರೆ ನನ್ನ ಕಡೆಗೆ ತಿರುಗಿಯೂ ನೋಡುತ್ತಿಲ್ಲ. ಬೇಸರವಾಗಿ ಎದ್ದು ಹೋಗಿ ಅಪ್ಪ ಅಮ್ಮನ ಫೋಟೋ ನೋಡುತ್ತಾ, ನಾನೀಗ ನಿಮ್ಮ ಬಳಿಗೆ ಬರುತ್ತೇನೆ. ಆದರೆ ನಾನೊಬ್ಬಳೇ ಬರುವುದಿಲ್ಲ. ನನ್ನ ಜೊತೆಗೆ ಬರಬೇಕಾದವರನ್ನು ಕರೆದುಕೊಂಡು ಈ ಲೋಕ ಬಿಟ್ಟು ನೀವಿರುವ ಸ್ವರ್ಗಕ್ಕೆ ಅತಿ ಶೀಘ್ರದಲ್ಲೇ ಬರುವೆ ಎಂದು ಪ್ರಮಾಣ ಮಾಡಿ ಬಂದೆ. ಈಗ ಇದೇ ಸಮಯವೆಂದು ನನ್ನವನ ದೇಹಕ್ಕೆ ಸೇರಿಬಿಟ್ಟೆ. ನನ್ನ ಆಪ್ತಗೆಳತಿಯೊಂದಿಗೆ ನನ್ನೆಲ್ಲ ನೋವನ್ನು ಹಂಚಿಕೊಂಡು ಅವಳ ತೋಳಿನಾಸರೆಯಲ್ಲಿ ನಾನು ಅಮ್ಮನ ಪ್ರೀತಿಯ ಸವಿಯ ಹುಂಡು ಅವಳಿಗೆ ಹಿತವಲ್ಲದ ಸುದ್ದಿಯನ್ನು ಕೊಟ್ಟೆ. ಒಂದು ಕ್ಷಣ ಬೆಕ್ಕಸ ಬೆರಗಾಗಿ ಹೋದ ನನ್ನ ಗೆಳತಿ ಮೊದಲು ಬೇಡವೆಂದರೂ ಅನಂತರ ನನ್ನ ಗೋಳು, ನನ್ನ ನೋವನ್ನು ನೆನೆಸಿಕೊಂಡು ನಾನು ಹೇಳಿದ ಮಾತಿಗೆ ಒಪ್ಪಿಕೊಂಡು ನನ್ನವನನ್ನು ನನ್ನ ಜೊತೆ ಕಳುಹಿಸಿಕೊಡಲು ಸಮ್ಮತಿ ಸೂಚಿಸಿದಳು. ನನಗೂ ಈ ಸಂಗತಿ ನೋವು ಕೊಡುವಂಥದ್ದೇ. ಆದರೆ ನನ್ನ ನೆನಪಿನಲ್ಲಿ ನನ್ನವನು ಹುಚ್ಚನಾಗುವುದಕ್ಕಿಂತ ನನ್ನ ಜೊತೆ ನನ್ನವನಾಗಿ ನಾನಿರುವ ಲೋಕಕ್ಕೆ ಬರುವುದು ಉತ್ತಮ ಎಂದೆನಿಸಿತು. ಈಗ ಅವಳ ಒಪ್ಪಿಗೆ ಪಡೆದು ನಾನು ನನಗಿಷ್ಟವಿಲ್ಲದೆ ಹೋದರೂ ನನ್ನವನ ದೇಹದಲ್ಲಿದ್ದ ನಾನು ಸಾಧ್ಯವಾದಷ್ಟು ಕಡಿಮೆ ನೋವು ಕೊಟ್ಟು ಹಿಂಚಿಂಚಾಗಿ ಅವನ ಸಾವಿಗೆ ಕಾರಣ ಆದೆ. ಅಂತೂ ಅವನ ಪ್ರಾಣ ಪಕ್ಷಿಯು ಹೊರಬಂದಿತ್ತು. ನಾನು ಕೊಡುವ ನೋವನ್ನು ತಾಳದೆ. ಕಣ್ಣೆದುರಿಗೆ ತನ್ನ ಅಣ್ಣ ಹಿಂಸೆಯಿಂದ ಸತ್ತಿದ್ದು ನನ್ನ ಗೆಳತಿಗೆ ನೋವುಂಟು ಮಾಡಿದ್ದಾದರೂ, ಸತ್ತು ಆತ್ಮವಾದ ಮೇಲೆಯಾದರೂ ಅವಳ ಅಣ್ಣ ಮತ್ತು ನಾನು ಇಬ್ಬರು ಯಾವ ತೊಂದರೆಗೊಳಗಾಗದೆ ಪ್ರೇಮ ಪಕ್ಷಿಯಂತೆ ಪ್ರೇಮ ಪಿಸಾಚಿಗಳಾಗಿ ಸುಖವಾಗಿರುವರೆಂಬ ನಂಬಿಕೆ ತೃಪ್ತಿಯಿಂದ ನನ್ನ ಗೆಳತಿಯ ಮನಸ್ಸು ಸ್ವಲ್ಪ ಸಮಾಧಾನವಾದಂತೆ ಕಂಡಾಗ ನಾನು ನನ್ನವನು ಇಬ್ಬರು ಈ ಲೋಕ ಬಿಟ್ಟು ನಾನಿರುವ ಶಾಶ್ವತ ಜಾಗಕ್ಕೆ ಇಬ್ಬರು ಒಟ್ಟಾಗಿ ಖುಷಿಯಿಂದ ಕೇಕೆ ಹಾಕುತ್ತಾ ಹೋದೆವು. ನನಗೆ ನನ್ನನ್ನು ಸಾಯಿಸಿದವರ ಪ್ರಾಣಹರಣ ಮಾಡುವುದಕ್ಕಿಂತ ನನಗೆ ಜೀವದಂತಿದ್ದ ನನ್ನವನ ಪ್ರೇಮವೇ ಮುಖ್ಯವಾಗಿತ್ತು. ಅದಕ್ಕಾಗಿ ಇಷ್ಟವಿಲ್ಲದಿದ್ದರೂ ನನ್ನವನು ನನ್ನ ಕೈಯಿಂದಲೇ ಹತನಾಗಿ ಆತ್ಮವಾಗಿ ಬಂದು ನನ್ನ ಜೊತೆಯಾದನು. ಈ ಮೇಘದಲ್ಲಿ ನಾವಿಬ್ಬರು ಪ್ರಣಯ ಪಕ್ಷಿಗಳಾಗಿ ಹಾರಾಡುತ್ತಾ ತೇಲಾಡುತ್ತಾ ನನ್ನ ಲೋಕ ಅಂದರೆ ನನ್ನ ದತ್ತು ಪಡೆದರೂ ಸ್ವಂತ ಮಗಳಂತೆ ಸಾಕಿದ ನನ್ನ ಅಪ್ಪ ಅಮ್ಮ ಇರುವ ಜಾಗಕ್ಕೆ ಬಂದೆವು. ನನ್ನ ಅಪ್ಪ ಅಮ್ಮನ ಕಾಲಿಗಿರಿಗಿ ಆಶೀರ್ವಾದ ಪಡೆದು ಎಲ್ಲರೂ ಒಟ್ಟಿಗೆ ಸುಖವಾಗಿ ಜೀವಿಸುತ್ತಿದ್ದೀವಿ. ಈಗಲೂ ನನ್ನನ್ನು ಒಂದು ಭಾವ ಕಾಡುತ್ತಿರುತ್ತದೆ. ನಾನು ಅನಾಥಳಾಗಿ ಅನಾಥಾಶ್ರಮದಲ್ಲಿ ಇದ್ದಿದ್ದರೆ ಭೂಮಿಯ ಯಾವುದೋ ಮೂಲೆಯಲ್ಲಿ ಇನ್ನೂ ಬದುಕಿರುತ್ತಿದ್ದೇನೋ ಎಂದು. ಆದರೆ ಅದಕ್ಕುತ್ತರವಾಗಿ, ಅಯ್ಯೋ ಪೆದ್ದು, ಆಗ ನಿನಗೆ ದೇವರಂತಹ ಅಪ್ಪ ಅಮ್ಮನ ಜೊತೆಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನಿನ್ನವನು ನಿನಗೆ ಸಿಗುತ್ತಿರಲಿಲ್ಲ. ಭೂಮಿಯ ಮೇಲೆ ಬದುಕಿದ್ದಾಗ ಖುಷಿ ಪಟ್ಟಿದ್ದಕ್ಕಿಂತ ದುಪ್ಪಟ್ಟು ನೋವನ್ನು ಅನುಭವಿಸಿದೆ. ಇಲ್ಲೇನು ಕಮ್ಮಿಯಾಗಿದೆ ನಿನಗೆ? ಯಾವಾಗಲೂ ಹೆಣ್ಣು ಹೊನ್ನು ಮಣ್ಣು ಎಂದು ಕಿತ್ತಾಡುವ ಸ್ವಂತ ಸಂಬಂಧವನ್ನೇ ಕೊಂದು ಹಾಕುವ ಜನರ ಮಧ್ಯದಲ್ಲಿ ಜೀವಂತವಾಗಿ ಇರುವುದಕ್ಕಿಂತ ಸತ್ತು ಆತ್ಮವಾಗಿ
ನಿನ್ನವರ ಜೊತೆಗಿದ್ದು ಸುಖವಾಗಿರುವುದು ಲೇಸು ಎಂದಿತ್ತು ನನ್ನ ಹೊಳಮನ. ಈಗ ನಾನು ಖುಷಿಯಾಗಿ ನೆಮ್ಮದಿಯಾಗಿರುವೆ ನನ್ನ ಪ್ರಿಯ ಆತ್ಮ ಕುಟುಂಬದ ಜೊತೆಗೆ. ಆದರೆ ನನ್ನ ಜೀವ ತೆಗೆದ ಪಾಪಿ ಅತ್ತಿಗೆ ಏನಾದರೂ ಎಂದು ತಿಳಿಸದೇ ಇದ್ದರೆ ಹೇಗೆ? ನನ್ನ ಹೆಸರಲ್ಲಿ ಇದ್ದ ಆಸ್ತಿ ನಾನು ಸತ್ತ ಮೇಲೆ ಅನಾಥಾಶ್ರಮದ ಪಾಲಾಗಿದೆ. ವೀಲ್ನಲ್ಲಿ ನನ್ನ ಅಪ್ಪ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ನಾನು ಯಾರಿಗೆ ಬೇಕಾದರೂ ನನ್ನ ಹೆಸರಿನಲ್ಲಿದ್ದ ಆಸ್ತಿಯನ್ನು ಕೊಡಬಹುದಾದ ಹಕ್ಕನ್ನು ಕೊಟ್ಟಿದ್ದರು. ಆದರೆ ಮದುವೆಯಾಗದೆ ಅಕಾಲ ಮರಣ ಹೊಂದಿದರೆ ಸಮಸ್ತ ಆಸ್ತಿಯು ಅನಾಥಾಶ್ರಮಕ್ಕೆ ಸೇರುವುದು ಎಂದು ಬರೆದಿದ್ದರು. ಇದನ್ನರಿಯದ ಅತ್ತಿಗೆ ಎನಿಸಿಕೊಂಡಿದ್ದ ಅತ್ತಿಗೆಯ ಸ್ಥಾನಕ್ಕೆ ಕಳಂಕವಾದ ಹೆಣ್ಣು ನಾನೊಂದು ಹೆಣ್ಣು ಅನ್ನುವುದನ್ನು ಮರೆತು ತುಂಬ ಕ್ರೂರವಾಗಿ ನಡೆಸಿಕೊಂಡು ನನ್ನ ಸಾವಿಗೆ ಮುನ್ನುಡಿ ಬರೆದರು. ಅದರ ಫಲವಾಗಿ ಅಣ್ಣ ಅತ್ತಿಗೆ ಇಬ್ಬರು ಆಸ್ತಿಯನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ನಾನು ಸತ್ತ 1 ವರ್ಷಕ್ಕೆ ನನ್ನ ಅಣ್ಣನಿಗೆ ಅತ್ತಿಗೆಯ ಕುತಂತ್ರ ಗೊತ್ತಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡುವ ಗೋಜಿಗೆ ಹೋಗದೆ ಮನೆ ಬಿಟ್ಟು ಓಡಿಸಿದ್ದಾರೆ. ಈಗವರು ಯಾರೂ ಗತಿಯಿಲ್ಲದಂತೆ ಬೀದಿ ಬೀದಿ ಅಲೆಯುತ್ತಾ ಭಿಕ್ಷೆ ಬೇಡುತ್ತಾ ಅನಾಥ ಜೀವನ ಸವಿಸುತ್ತಿದ್ದಾರೆ. ಇನ್ನ ಅಣ್ಣ ಅನಿಸಿಕೊಂಡವನಿಗೆ ಈಗ ತಾನು ಮಾಡಿದ ಕೆಲಸಕ್ಕೆ ನೊಂದುಕೊಳ್ಳುತ್ತಾ ದಿನ ದೊಡುತ್ತಿದ್ದಾರೆ. ಆದರೆ ಈಗ ಪಶ್ಚಾತ್ತಾಪಪಟ್ಟು ಪ್ರಯೋಜನವಾದರೂ ಏನೋ? ಹೆಂಡತಿಯ ಸೆರಗಿನಡಿಯಲ್ಲಿ ಜಗತ್ತನ್ನು, ಪ್ರೀತಿ, ವಾತ್ಸಲ್ಯ, ಮಮತೆ, ಸಂಬಂಧವನ್ನು ಮರೆತು ಹೋದವನು ಈಗ ಪಶ್ಚಾತ್ತಾಪಪಟ್ಟು ಹೆಂಡತಿಯನ್ನು ಓಡಿಸಿ ತನ್ನ ಮಗನೊಂದಿಗೆ ಅನಾಥ ಜೀವನ ನಡೆಸುತ್ತಿದ್ದಾನೆ. ಈಗ ಅನಾಥಳು ನಾನಲ್ಲ, ನನ್ನ ಜೀವನ ಹಾಳು ಮಾಡಿ ನನ್ನನ್ನು ಕೊಂದವರು, ನನ್ನ ಸಾವಿಗೆ ಪರೋಕ್ಷವಾಗಿ ಕಾರಣರಾದವರು ಅನಾಥರು. ಈಗ ನಾನು ನನ್ನ ಆತ್ಮಸಂಗಾತಿಯೊಂದಿಗೆ ಸಂಗಮಿಸಿರುವೆ. 1 ನಿಮಿಷವೂ ವಿರಹ ವೇದನೆಯಲ್ಲಿ ಬೇಯದೆ ನನ್ನವನ ಪ್ರೇಮ ಬಂಧನದಲ್ಲಿ ಬಂದಿಯಾಗಿರುವೆ. ಇದುವೇ ಪ್ರೇಮ ಸಂಗಮ, ನಮ್ಮ ಆತ್ಮಸಂಗಮ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.